ನಿಮ್ಮ ವಾಹಿನಿ ಇದ್ದಿದ್ದು. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವ ರೀತಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಮಾನವೀಯತೆಯುಳ್ಳ ಮೇಲ್ವಿಚಾರಕಿಯರು ಗ್ರಾಮದ ಮಕ್ಕಳನ್ನು ತಮ್ಮ ಮಕ್ಕಳೆಂದು ಭಾವಿಸಿ ಪಾಲನೆ ಮಾಡುತ್ತಿದ್ದಾರೆ. ಇದರ ಪದಗಳಿಗೆ ತದ್ವಿರುದ್ಧವಾಗಿ ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಮೇಲ್ವಿಚಾರಕಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನದಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದ ಮತ್ತು ಇಲ್ಲಿರುವ ಸೌಕರ್ಯಗಳು ಒಂದು ಗೊತ್ತಿಲ್ಲ ಎಂದರೆ ನೀವು ಆಶ್ಚರ್ಯಚಕಿತರಾಗಬೇಕು. ಬೋರಿಕೊಪ್ಪಲು ಗ್ರಾಮದ ಹೆಣ್ಮಗಳು ಅಂಗನವಾಡಿಯಿಂದ 7 ತಿಂಗಳು ಫುಡ್ ಬಂದಿಲ್ಲ. 1 ತಿಂಗಳು ಕರೆದಿ ಕೊಟ್ಟಿಲ್ಲ ನಮಗೆ ಫುಡ್ಡು. ತಾಯಿ ಕಾಡು ದೊಡ್ಡಕ್ಟಿಲೇ ತಗೊಂಡಿರೋದು ಸರ್. ಏನು ಕೊಟ್ಟಿಲ್ಲ ಸರ್. ಆವಾಗ ಬನ್ನಿ ಇವಾಗ ಬನ್ನಿ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗ್ರಾಮಸ್ಥರು ಹೇಳುವಂತೆ ಕಾಗಕ್ಕ ಗೂಬಕ್ಕ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಈ ಅಂಗನವಾಡಿ ಕೇಂದ್ರವನ್ನು ಇಟ್ಟುಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅಂಗನವಾಡಿ ಟೀಚರು ಕಲ್ಪ ಅವರು 7 ತಿಂಗಳಾಯಿತು ಕೊಟ್ಟಿಲ್ಲ. ನನ್ನ ಮಗಳಿಗೆ 7 ತಿಂಗಳಾಗೈತೆ. ಇನ್ನೂ ಒಂದು 6 ಜನ ಅವರೇ, ಎಲ್ಲ ಒಟ್ಟು ಒಂದು 7-8 ಜನ ಅವರೇ ಕೊಟ್ಟಿಲ್ಲ. ಮಕ್ಕಳು ಎಷ್ಟು 5 ಜನ ಇದ್ದಾರ 4 ಜನ ಇದ್ದಾರ ಗೊತ್ತಿಲ್ಲ. ಮಕ್ಕಳು ಅಂಗನವಾಡಿನೂ ಮಾಡ್ತಾ ಇಲ್ಲ. ನಾವು ಈ ಥರ ಚರ್ಚೆ ಮಾಡಬೇಕು ಹೋಗಿ ಆಫೀಸ್ಗೆ ಅಂತಲೂ ಇದ್ದೀವಿ ಸರ್, ಪ್ರಯತ್ನ ಮಾಡ್ದೆ. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬೋರಿಕೊಪ್ಪಲು ಗ್ರಾಮದ 65 ಬೆಸ್ತರ ಕುಟುಂಬ ವಾಸವಿದ್ದು 300 ಜನಸಂಖ್ಯೆಯ ಒಂದು ದಾಖಲೆ ಗ್ರಾಮ. ಕಳೆದ 15 ವರ್ಷದ ಹಿಂದೆ ಒಂದು ಅಂಗನವಾಡಿ ಪ್ರಾರಂಭವಾಯಿತು. ಗ್ರಾಮದಲ್ಲಿ ಕಟ್ಟಡವಿಲ್ಲದೆ ಮೇಲ್ವಿಚಾರಕ್ಕೆ ತಮ್ಮ ಮನೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಬೋರಿಕೊಪ್ಪಲು ಗ್ರಾಮಸ್ಥರು ಆರೋಪ ಮಾಡುವಂತೆ ಕನಿಷ್ಠ ಒಂದು ಅಂಗನವಾಡಿ ಎಂಬ ನಾಮಫಲಕ ಇಲ್ಲದೆ ಮೇಲ್ವಿಚಾರಕಿ ಮನೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ ಎಂದರೆ ಈ ಕೇಂದ್ರದ ಕಾರ್ಯವೈಖರಿ ಎದ್ದು ಕಾಣುತ್ತದೆ. ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಟುಕೊಂಡಿದ್ದಾರೆ. ಇಲಾಖೆ ವತಿಯಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಸೌಲಭ್ಯವಿಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರಿಗೆ ಪೂರಕ ಪೌಷ್ಟಿಕ ಆಹಾರ, ಮಾತೃವಂದನೆ ಎಂದರೆ ಯಾರಿಗೂ ಗೊತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ನಾನು ಬೋರಿಕೊಪ್ಪಲು ಗ್ರಾಮ ದೇವಲಾಪುರ ಹೋಬಳಿ. ನಮಗೆ ಅಂಗನವಾಡಿಯಿಂದ ಯಾವುದೇ ರೀತಿ ಸೌಲಭ್ಯ ದೊರೆತಿಲ್ಲ. ನಾವು ತಾಯಿ ಮನೆಗೆ ಬಂದು 7 ತಿಂಗಳಾಯಿತು. ನಾವು ಬೆಂಗಳೂರಲ್ಲಿರೋದು. ಬಂದಿದ್ದಾವಿಂದ ನಮಗೆ ಅಂಗನವಾಡಿಯಿಂದ ಏನು ಎತ್ತ ಅಂತ ಯಾರೂ ಏನೂ ಕೇಳಿಲ್ಲ, ಬಂದೂ ಇಲ್ಲ. ನಮಗೆ ಬಾಣ್ತಿಗೆ ಏನೇನು ದೊರಕಬೇಕಾಗಿರೋ ಸೌಲಭ್ಯ ನಮಗೇನು ದೊರಕಿಲ್ಲ ಸರ್. ನಾನು ಬಂದಾಗೇನು ಹೋಗಿ ಕೇಳಿಲ್ಲ. ಅಂದರೆ ಸಲಾಗೆ ಅವಾಗೆಲ್ಲ ಕೊಟ್ಟಿದ್ರು ನನ್ನ ಮೊದಲನೇ ಪಾಪಗೆಲ್ಲ, ಹಾಗೆ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಏನು ಬಂದು ನನ್ನನ್ನು ಏನು ಕೇಳಲಿಲ್ಲ, ಏನೂ ಇಲ್ಲ. ನಾವು ಏನು ಅಷ್ಟು ಹೋಗಿಲ್ಲ ಸರ್ ಅಲ್ಲಿಗೆ. ನಾಗಮಂಗಲ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊಬೈಲ್ ತಂತ್ರಜ್ಞಾನದ ಮೂಲಕ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರದ ಬಗ್ಗೆ ಮಾಸಿಕ ವರದಿಯನ್ನು ಪಡೆಯುವ ಮೂಲಕ ಇಲಾಖೆ ಕಾರ್ಯಕ್ರಮಗಳ ಕುರಿತು ನಿರ್ದೇಶನ ನೀಡುತ್ತಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಮಕ್ಕಳ ಸಂಖ್ಯೆ ಮತ್ತು ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರ ಲೆಕ್ಕವೇ ಗೊತ್ತಿಲ್ಲ ಎಂದರೆ ನಂಬಲು ಅಸಾಧ್ಯ. ಈ ಪುಟ್ಟ ಗ್ರಾಮದ ಅಕ್ರಮಗಳು ಇಲಾಖೆ ಅಧಿಕಾರಿಗಳಿಗೆ ತಿಳಿದರೂ ಕೂಡ ಕಾಟಾಚಾರಕ್ಕೆ ಒಂದು ನೋಟಿಸ್ ಜಾರಿ ಕೊಟ್ಟು ಪ್ರತಿ ಉತ್ತರ ಪಡೆದು ಸುಮ್ಮನಾಗುತ್ತಾರೆ. ಜನಕ್ಕೂ ಬಾಣ್ತಿರ್ಗೂ ಮಟ್ಟನೂ ಇಲ್ಲ, ಫುಡ್ಡೂ ಇಲ್ಲ. ಹೋಗಿ 3 ದಿವಸ ಕೇಳಿದೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಬಾರಮ್ಮ ಅಂದ್ರು. ನಾಳೆ ಹೋಗಿ ಕೇಳಿದ್ರು ಇಲ್ಲ, ಇವತ್ತು ಹೋಗಿ ಕೇಳಿದ್ರು ಇಲ್ಲ. ಅವರು ಶಿಶ್ವರನೂ ಮಾಡ್ತಾ ಇಲ್ಲ ಅಲ್ಲಿ. ಎಷ್ಟು ಮಕ್ಕಳಿದ್ದಾವೆ ಅಲ್ಲಿ, ಎಷ್ಟು ಮಕ್ಕಳು ಕೂತಿರ್ತಾವೆ ಅಲ್ಲಿ. ಇವರು ಇಷ್ಟು ಮಕ್ಳವೆ ಅಂತ ತೋರೋದು ಬೇಡ. ನಮ್ಮ 3 ಮಕ್ಳು ಎಷ್ಟು ಮಕ್ಳಿದ್ದಾವೆ ಶಿಶ್ವರ ಮಕ್ಕಳು. ಹೋಗಿ ನಾವೇ ಕೇಳಿದೀವಿ, ಒಂದು ಫುಡ್ ಇಲ್ಲ ಅಂದ್ರೆ ಯಾತಕ್ಕೆ ಶಿಶ್ವರ. ಈಗ ಅಲ್ಲಿಂದ ಫುಡ್ಡು ಎಷ್ಟು ಕಳಿಸ್ತಾವ್ರೆ. ನಾವು ಆಫೀಸ್ಗೆ ಬರ್ತೀವಿ ಸರ್. ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋದು ಅಂತ ಅಂದ್ರೆ ಅವ್ರು ಕೊಡ್ತಾವ್ರ ಇಲ್ವಾ ಫಸ್ಟ್ ಕೇಳ್ಕೊಳ್ಳಿ, ಆಮೇಲೆ ನಮ್ಮನ್ನ ತಲೆಗೆ ತಗೊಳ್ರಿ. ಇನ್ನಾದರೂ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮಕ್ಕಳ ಪಾಲನೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರ ಹಾರೈಕೆಯ ಇಲಾಖೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಬಟ್ಟೆ ಕೊಟ್ಟಿಲ್ಲ, ಅದೆಲ್ಲ ಏನಾಗುತ್ತೆ. ಅದು ಬರ್ಕೊಂಡಿಲ್ವ ಅವರು ಮನೆ ತಗ ಬಂದು ಇಷ್ಟು ದಿನವರೆಗೂ ಹೋಗಿ ಬಂದು ಕೇಳಿಲ್ಲ. ನಾವು ಹೋಗಿ ಕೇಳಿದ್ರು ಸುಧಾ ನಮ್ಮ ಮನೆ ತಗ ಬಂದು ಕೊಡ್ತೀನಿ ಬಂದ್ರವ ಅಂದಿಲ್ಲ. ನಾನೇ ಅವಾಗ 3 ದಿವಸ ಕೇಳಿದ್ದೆ. 1 ತಿಂಗಳದು ಕೊಟ್ಟಿಲ್ಲ. ಬಾಣ್ತಿ 7 ತಿಂಗಳು ಬಾಣ್ತಿ. ಮತ್ತು ನಾನೇ ಅಂಗನವಾಡಿ ತಂದಿದ್ದು. ಇವತ್ತು ಓಪನ್ ಮಾಡ್ಬೇಕಾದ್ರೆ ನಮ್ಮ ಹೆಂಗಸರು ಅಧ್ಯಕ್ಷರು ಮಾಡಿ ಅಂಗನವಾಡಿ ಬೇಕೇ ಬೇಕು ಅಂತ ಹೋರಾಟ ಮಾಡಿದ್ದು ನಾನೇ. ಅದು ವ್ಯವಸ್ಥೆ ಮಾಡಿ ಅವತ್ತಿಂದ ಫುಡ್ಡು ಸ್ವಲ್ಪ ಅನುಕೂಲ ನಡೀತಾ ಇತ್ತು. ಈಗಾಗಲೇ ಸುಮಾರು ಒಂದು 3-4 ವರ್ಷದಿಂದ ಸ್ವಲ್ಪ ಅನುದಾನ ಎಲ್ಲ ನಿಂತೋಗಿದೆ ಸರ್. ಏನು ಸರಿಯಾಗಿ ಕೊಡ್ತಾ ಇಲ್ಲ. ನಾನು ಅಂಗನವಾಡಿ ಕಳಿಸ್ಬೇಕು ಅಂತ ಇದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.